ಚುನಾವಣಾ ಬಾಂಡ್ಗಳ ಹೆಸರಲ್ಲಿ ನಡೀತಾ ಇದ್ದಂತಹ ಕಳ್ಳಾಟಕ್ಕೆ ಸುಪ್ರೀಂ ಕೋರ್ಟ್ ಮತ್ತೆ ಚಾಟಿ ಬೀಸಿದೆ. ಎಲೆಕ್ಷನ್ ಹೊಸ್ತಿನಲ್ಲಿ ಸುಪ್ರೀಂ ಕೋರ್ಟ್ ಖಡಕ್ ಆದೇಶ ಸರ್ಕಾರ ಮತ್ತು ಎಸ್ಬಿಐಯ ನಿದ್ದೆಗೆಡಿಸಿದೆ. ಎಸ್ಬಿಐ ಸಲ್ಲಿಸಿದಂಥ ಅರ್ಜಿ ವಜಾಗೊಳಿಸಿದ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ನಾಳೆಯೊಳಗಾಗಿ ಚುನಾವಣಾ ಬಾಂಡ್ನ ವಿವರವನ್ನು ಆಯೋಗಕ್ಕೆ ಕೊಡಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದೆ. ಈ ಚುನಾವಣಾ ಬಾಂಡ್ ಏನು ಅನ್ನೋ ಡೀಟೇಲು ನಿಮ್ಮ ಮುಂದೆ ಬರ್ತಾ ಇದೆ. 2018ರಲ್ಲಿ ಎಲೆಕ್ಟ್ರಲ್ ಬಾಂಡ್ ಯೋಜನೆಯನ್ನು ಜಾರಿಗೊಳಿಸಲಾಗಿತ್ತು. ರಾಜಕೀಯ ಪಕ್ಷಗಳ ನಿಧಿ ಸಂಗ್ರಹದಲ್ಲಿ ಪಾರದರ್ಶಕತೆ ತರಬೇಕು ಅನ್ನೋದು ಉದ್ದೇಶ ಆಗಿತ್ತು. ಆದರೆ ಅದು ಹೆಂಗಾಗಿತ್ತು ಅಂತಂದರೆ, ಕಪ್ಪು ಹಣ ನೀವು ಹೊಂದಿರೋದು ಅಪರಾಧ, ಅದನ್ನು ನಮಗೆ ಕೊಡಿ, ನಾವು ಪಾರ್ಟಿ ಫಂಡು ಅಂತ ಬಳಸ್ಕೊಳ್ತೀವಿ ಅಂತ ರಾಜಕೀಯ ಪಕ್ಷಗಳು ಹೇಳ್ದಂಗೆ ಇತ್ತದು. ಅನಾಮಧೇಯ ದೇಣಿಗೆ ಪಡೆದ ರಾಜಕೀಯ ಪಕ್ಷಗಳು ಸಂಕಟಕ್ಕೆ ಸಿಲುಕಿವೆ. ಚುನಾವಣಾ ಬಾಂಡ್ಗಳ ಮೂಲಕ ರಾಜಕೀಯ ಪಕ್ಷಗಳಿಗೆ ಹರಿದು ಬಂದ ಗಿಫ್ಟ್ ವೋಚರ್ಗಳ ಕುರಿತು ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪನ್ನ ಕೊಟ್ಟಿದೆ. ನಾಳೆಯ ಒಳಗೆ ಮಾಹಿತಿ ನೀಡಿ ಅಂತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಸುಪ್ರೀಂ ಕೋರ್ಟ್ ಖಡಕ್ ತಾಕೀತು ಮಾಡಿದೆ. ಈ ಮೂಲಕ ಸ್ವಿಸ್ ಬ್ಯಾಂಕ್ ರೀತಿ ಕಣ್ಣಾಮುಚ್ಚಾಲೆ ಆಟಕ್ಕೆ ಯತ್ನಿಸಿದ ಸರ್ಕಾರ ಮತ್ತು ಎಸ್ಬಿಐಗೆ ಸುಪ್ರೀಂ ಕೋರ್ಟ್ ಬೆಂಡೆತ್ತಿದೆ. ಎಲೆಕ್ಷನ್ ಹೊತ್ತಲ್ಲೇ ಸುಪ್ರೀಂ ಕೋರ್ಟ್ ಖಡಕ್ ಆದೇಶ. ಎಸ್ಬಿಐ ಅರ್ಜಿ ವಜಾ, ಬಾಂಡ್ ವಿವರ ಪ್ರಕಟಕ್ಕೆ ಸೂಚನೆ. ಚುನಾವಣಾ ಬಾಂಡ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಬಹುದೊಡ್ಡ ತೀರ್ಪನ್ನ ನೀಡಿದೆ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ನೇತೃತ್ವದ ಪಂಚ ಸದಸ್ಯರ ಸಾಂವಿಧಾನಿಕ ಪೀಠ ವಿಶೇಷ ಅರ್ಜಿಯ ವಿಚಾರಣೆ ಮಾಡಿತು. ಈ ಹಿಂದೆ ನೀಡಿದ್ದಂತಹ 3 ವಾರಗಳ ಕಾಲದ ಡೆಡ್ಲೈನ್ನ ಜೂನ್ 30ರವರೆಗೂ ಕಾಲಾವಕಾಶ ವಿಸ್ತರಿಸುವಂತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮನವಿ ಮಾಡಿತ್ತು. ಆದರೆ ಎಸ್ಬಿಐ ಅರ್ಜಿಯನ್ನ ತಿರಸ್ಕರಿಸಿದ ಸುಪ್ರೀಂ ಕೋರ್ಟ್ ಬಹುದೊಡ್ಡ ಶಾಕ್ ಕೊಟ್ಟಿದೆ. ನಾವು ಆದೇಶ ನೀಡಿ 26 ದಿನಗಳಾಗಿವೆ. ಇಲ್ಲಿ ತನಕ ನೀವು ಏನ್ ಮಾಡಿದ್ದೀರಿ? ನಿಮ್ಮ ಅರ್ಜಿಯಲ್ಲಿ ಈ ಮಾಹಿತಿಯನ್ನ ನೀಡಬೇಕಿತ್ತು. ಇದು ಅತ್ಯಂತ ಗಂಭೀರವಾದ ವಿಷಯ. ಇದು ಸಂವಿಧಾನದ ಪೀಠದ ಆದೇಶ. ನ್ಯಾಯಾಲಯದ ಆದೇಶದಂತೆ ನೀವು ಕೆಲಸ ಮಾಡಬೇಕಾಗುತ್ತೆ. ನಿಮ್ಮ ವಾದಗಳನ್ನ ಒಪ್ಪಲು ಯೋಗ್ಯವಿಲ್ಲ. ನಾಳೆ ಸಂಜೆಯೊಳಗೆ ಚುನಾವಣಾ ಬಾಂಡ್ಗಳ ಮೇಲಿನ ಎಲ್ಲಾ ಡೇಟಾವನ್ನ ಸಾರ್ವಜನಿಕಗೊಳಿಸಿ ಚುನಾವಣಾ ಆಯೋಗಕ್ಕೆ ಹಸ್ತಾಂತರಿಸಬೇಕು. ಚುನಾವಣೆ ಆಯೋಗ 13ರ ಒಳಗೆ ಎಲ್ಲಾ ದಾಖಲೆಗಳನ್ನ ಸಾರ್ವಜನಿಕಗೊಳಿಸಬೇಕು. ಹೀಗೆ ಜೂನ್ 30ರವರೆಗೂ ಕಾಲಾವಕಾಶ ನೀಡುವಂತೆ ಎಸ್ಬಿಐ ಸುಪ್ರೀಂ ಕೋರ್ಟ್ನಲ್ಲಿ ಮಾಡಿದ್ದಂತಹ ಮನವಿಯನ್ನ ತಿರಸ್ಕರಿಸಿದ ಕೋರ್ಟ್ ನಾಳೆಯ ಒಳಗೆ ಚುನಾವಣಾ ಬಾಂಡ್ ವಿವರವನ್ನ ಚುನಾವಣಾ ಆಯೋಗಕ್ಕೆ ನೀಡಬೇಕು ಅಂತ ಕಟ್ಟಪ್ಪಣೆಯನ್ನ ಹೊರಡಿಸಿದೆ. ಕೇಂದ್ರ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ ಆದೇಶವನ್ನ ಪಾಲಿಸುವಂತೆ ನಿರ್ದೇಶನ ನೀಡಿದೆ. ಇದೇ ವೇಳೆ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಸಲ್ಲಿಸಿದ್ದಂಥ ನ್ಯಾಯಾಂಗ ನಿಂದನೆ ಅರ್ಜಿ ವಿಚಾರಣೆಯನ್ನ ಕೂಡ ಪೀಠ ಕೈಗೊಳ್ತು. ಚುನಾವಣಾ ಬಾಂಡ್ಗಳ ಕುರಿತಾದ ಮಾಹಿತಿ ಹಂಚಿಕೊಳ್ಳದೆ ಸುಪ್ರೀಂ ಕೋರ್ಟ್ನ ತೀರ್ಪನ್ನ ಎಸ್ಬಿಐ ಉಲ್ಲಂಘಿಸಿದೆ ಅಂತ ಆರೋಪಿಸಿತು. ಈ ನಡುವೆ ಕೇಂದ್ರ ಸರ್ಕಾರ ಹಾಗೂ ಬಿಜೆಪಿ ಜೊತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಮೀಲಾಗಿದೆ ಅಂತ ಕಾಂಗ್ರೆಸ್ ಕಿಡಿಕಾರಿದೆ. ದೇಶದ ಹಲವೆಡೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನೂ ಮಾಡಿದ್ದಾರೆ. ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಎಸ್ಬಿಐ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ರು. ಒಟ್ಟಾರೆ ಚುನಾವಣಾ ಆಯೋಗಕ್ಕೆ ನಾಳೆಯ ಒಳಗೆ ಎಲೆಕ್ಷನ್ ಬಾಂಡ್ ವಿವರವನ್ನ ಸಲ್ಲಿಸಬೇಕು. ಮಾರ್ಚ್ 15ರ ಒಳಗೆ ಬಾಂಡ್ ವಿವರವನ್ನ ಆಯೋಗ ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸಬೇಕಿದೆ. ಕೋರ್ಟ್ನ ಖಡಕ್ ಆದೇಶದಿಂದ ಎಸ್ಬಿಐ ಮತ್ತು ಕೇಂದ್ರ ಸರ್ಕಾರ ಸಂದಿಗ್ಧಕ್ಕೆ ಸಿಲುಕಿವೆ. ಯಾವ ಪಕ್ಷಕ್ಕೆ ಯಾರು ಎಷ್ಟು ದೇಣಿಗೆ ನೀಡಿದ್ದಾರೆ ಎನ್ನುವುದು ಬಯಲಾಗಲಿದೆ. ಸದಾ ಪಾರದರ್ಶಕ ವ್ಯವಸ್ಥೆ ಪಾಠ ಮಾಡುವ ಮೋದಿ ನೇತೃತ್ವದ ಸರ್ಕಾರ ಈ ವಿಚಾರದಲ್ಲಿ ಯಾಕೀಗೆ ಅನ್ನೋದೇ ಯಕ್ಷ ಪ್ರಶ್ನೆ. ಜಗದೀಶ್, ನ್ಯೂಸ್ ಫಸ್ಟ್, ನವದೆಹಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.